ದೇಶದ ಸೈನಿಕರ ಮೇಲೆ ನಂಬಿಕೆ ಇಲ್ಲ. ನಾವೆಲ್ಲ ದೇಶದ ಸೈನಿಕರ ಮೇಲೆ ನಂಬಿಕೆ ಇರೋದ್ರಿಂದ ಭಾರತದಲ್ಲಿ ಇರೋದು ನಾವು. ಎಂಟೈರ್ ನಮ್ಮ 140 ಕೋಟಿ ಭಾರತ ಸೈನಿಕರ ಮೇಲೆ ನಂಬಿಕೆ ವಿಶ್ವಾಸ ಇದೆ. ಅವರ ಇಂಟೆಲಿಜೆನ್ಸಿನೇ ಸರಿ ಇಲ್ಲ ಅಂತ ಹೇಳಿದ್ರೆ ಸೈನಿಕರಲ್ಲಿ ಇಂಟೆಲಿಜೆನ್ಸಿ ಮಾಡುವಂಥದ್ದು. ಅಲ್ಲಿನ ಸರ್ಕಾರ, ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದು, ಅವರು ಇಂಟೆಲಿಜೆನ್ಸಿ ಮಾಡುವಂಥದ್ದು. ಏಕಾಏಕಿ ಕೇಂದ್ರ ಸರ್ಕಾರದ ಮೇಲೆ ಹೇಳಿ ಈ ಥರ ತಿಮ್ಮಾಪುರೆ ಅಂತವರು, ಲಾಡ್ ಅಂತವರು, ಸಿದ್ದರಾಮಯ್ಯ ಅಂತವರು, ಇವ್ರಿಗೆ ಯಾವತ್ತು ಜ್ಞಾನ ದೇವರು ಬುದ್ಧಿ ಕೊಡ್ತಾನೋ. ಓಟ್ಗೋಸ್ಕರ ದೇಶ ಮುಖ್ಯ, ಓಟ್ ಮುಖ್ಯ ಅಲ್ಲ ಅಂತ ತಿಳ್ಕೊಳ್ಲಿಲ್ಲ ಅಂದರೆ ಇವ್ರಿಗೆ ಓಟ್ ಮುಖ್ಯ, ದೇಶ ಮುಖ್ಯ ಅಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ನೆನ್ನೆ ಸಿದ್ದರಾಮಯ್ಯನವ್ರಿಗೆ, ಇವ್ರಿಗೆಲ್ಲರಿಗೂ ಅಂಬಾಸಿಡರ್ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಬೇಕು. ಅಲ್ಲಿ ಚೆಂದಾಗಿ ಬಿರಿಯಾನಿ ಕೊಟ್ಟು ಇವ್ರಿಗೆ ರಾಜಾತಿಥ್ಯ ಕೊಡ್ತಾರೆ ಅಂತ ಒಂದು ಗಳು ಪಾಕಿಸ್ತಾನದಲ್ಲಿ ಇವ್ರ ಪರವಾಗಿ ಬರ್ತಾ ಇದೆ. ಈ ಕಾಂಗ್ರೆಸ್ ಅವ್ರ ಪರವಾಗಿ ಅಲ್ಲಿ ಇಡೀ ಅಲ್ಲಿನ ಮಾಧ್ಯಮ, ಇಲ್ಲಿನ ಮಾಧ್ಯಮ ಭಾರತದ ಪರವಾಗಿದ್ರೆ ಅಲ್ಲಿನ ಮಾಧ್ಯಮ ಈ ಕಾಂಗ್ರೆಸ್ ಅವ್ರ ಪರವಾಗಿದೆ. ಇಡೀ ಮಾಧ್ಯಮ ಅಂದರೆ ಅರ್ಥ ಆಯ್ತಲ್ಲ ಕಾಂಗ್ರೆಸ್ ಅವರ ಸ್ಥಿತಿ. ವೋಟ್ ಬಂದರೆ ಸಾಕು, ನಮ್ಮ ಅಧಿಕಾರ ಉಳಿದ್ರೆ ಸಾಕು ಅನ್ನೋ ಚಾಳಿ ಇವ್ರದ್ದು. ಬಿಡೋವರ್ಗು ನಿಜಕ್ಕೂ ಇವ್ರಿಗೆ ಬುದ್ಧಿ ಕಲ್ಸಕ್ಕೆ ಸಾಧ್ಯನೇ ಇಲ್ಲ. ಇವರು ಏನೇ ಮಾಡಿದ್ರು ಇವ್ರು DNA ಕಾಂಗ್ರೆಸ್ DNA ಬರೆದ್ಬಿಟ್ಟಿದೆ. ದೇಶ ಒಡೆಯುವಂಥದ್ದು, ದೇಶನ ಬೈಯೋವಂಥದ್ದು. ರಾಹುಲ್ ಗಾಂಧಿ ಹೋಗಿ ಬೇರೆ ದೇಶದಲ್ಲಿ ದೇಶನ ಬೈಯೋದು, ಇದು ಇವ್ರ ಜನ್ಮದಲ್ಲೇ ಬಂದ್ಬಿಟ್ಟಿದೆ. ಇವ್ರು ಬುದ್ಧಿ ಕಲಿಯಕ್ಕೆ ಸಾಧ್ಯನೇ ಇಲ್ಲ. ಜನ ಪಾಠ ಕಲಿಸ್ಬೇಕು. ಎರಡನೇ ವಿಚಾರ, ಈಗ ಕೇಂದ್ರ ಸರ್ಕಾರದ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಜನಿವಾರ ಮತ್ತೆ ಮಂಗಳಸೂತ್ರ ವಿಚಾರವಾಗಿ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಅಂದ್ರೆ ನಾಳೆ ನಡೆಯುವಂತ ಪರೀಕ್ಷೆಗೆ ಜನಿವಾರ ಮತ್ತೆ ಮಂಗಳಸೂತ್ರ ಬೇಡ ಅಂತ ಇದೆ. ಅದಕ್ಕೆ ನೀವೇನಾದ್ರೂ ಕೇಂದ್ರ ಸರ್ಕಾರ ಆಗಿರ್ಬೋದು RRBಗೆ ಒಂದು ಸೂಚನೆ, ಮನವಿ? ತಪ್ಪದು. ಯಾವುದೇ ಆದರೂ ಈ ಥರ ಮಂಗಳಸೂತ್ರ ಜನಿವಾರ ತೆಗೆಯುವಂಥದ್ದು, ಆ ಥರ ಮಾಡೋದು ಯಾರೇ ಮಾಡಿದ್ರು ಅದು ತಪ್ಪು. ಅದನ್ನು ನಾನು ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು. ಇಷ್ಟ ಆಗಿತ್ತು ಅಶೋಕ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರೋಧ ಪಕ್ಷದ ನಾಯಕರಾದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವ್ರ ಜೊತೆ ಇದ್ದೀನಿ ಸರ್. ನಿನ್ನೆ ಮಿನಿಸ್ಟರ್ ಒಬ್ಬರು ಕಾಂಗ್ರೆಸ್ ಗವರ್ಮೆಂಟ್ ಇಂದ RB ತಿಮ್ಮಾಪುರ ಅವ್ರು ಹೇಳ್ತಾರೆ, ಧರ್ಮವನ್ನ ವಿಚಾರಣೆ ಮಾಡಿ ಗುಂಡೊಡ್ದಿಲ್ಲ, ಅಷ್ಟು ಟೈಮೂ ಇರಲ್ಲ, ಇದಕ್ಕೆ ರಾಜಕೀಯ ಬಣ್ಣವನ್ನ ಕಟ್ಟೋದು ಬೇಡ ಅಂತ. ಅಲ್ಲಿಗೆ ಇವರು BJPಯನ್ನ ವಿರೋಧ ಮಾಡೋ ಬರದಲ್ಲಿ ಒಂದು ಮಹಿಳೆ ಒಪ್ಕೊಂಡಿದ್ದಾರೆ, ನನ್ನ ಗಂಡನಿಗೆ ಈ ತರ ಧರ್ಮವನ್ನ ಕೇಳಿದ್ರು, ಜಾತಿಯನ್ನ ಕೇಳಿದ್ರು ಅಂತ. ದೇಶದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ? ದೇಶದಲ್ಲಿರೋ ಅಂಥ ಎಲ್ಲ ಚಾನಲ್ಲು, ಎಲ್ಲ ಪತ್ರಿಕೆ, ಯಾವುದೋ ಒಂದು ಚಾನಲ್ ಆದರೆ ಏನಪ್ಪ ಹಂಗೆ ಮಾಡಿದ್ದಾರೆ ಅನ್ಬೇಕು. ದೇಶದಲ್ಲಿರೋ ಅಂಥ ಒಂದು ಸಾವಿರಾರು ಅಂದರೆ ಒಂದು 10,000 ಚಾನಲ್ ಇರ್ಬೋದು, ಅಷ್ಟೂ ಕೂಡ ಬಿತ್ತರ ಮಾಡಿದ್ದಾರೆ. ತಿಮ್ಮಾಪುರ್ಗೆ ಒಬ್ಬನಿಗೆ ಕಿವಿ ಕೇಳಿಸಿಲ್ಲ, ಕಣ್ಣು ಕಾಣಿಸಿಲ್ಲ ಅಷ್ಟೇ. ಇಂಥ ಕಣ್ಣಿಲ್ದ ಕಿವಿಲ್ದ ಇರೋ ಅಂಥ ಧರ್ಮದ ಬಗ್ಗೆ ಅವೇಳನ ಆದಾಗೂ ಕೂಡ ಈ ಥರ ಮಾತಾಡೋವಂಥದ್ದು ಒಬ್ಬ ಮಂತ್ರಿಯಾಗಿ ಅವ್ರಿಗೆ ಮಾಹಿತಿ ತಗೊಂಡು ಮಾತಾಡಬೇಕು. ಏಕಾಏಕಿ ಹಿಂಗೆ ಮಾತಾಡಿ ಹಿಂದೂ ಧರ್ಮದ ಒಂದು ಬಗ್ಗೆ ಮಾತಾಡೋವಂಥದ್ದು, ಅಲ್ಲಿ ಕೇಳಿ ಧರ್ಮಕ್ಕೆ ಅವ್ರು ಬಂದು ಮೊದಲೇ ಸೆಟ್ಲ್ ಆಗಿದ್ದಾರೆ. ಏನು ನಿಧಾನವಾಗಿ ಒಬ್ಬೊಬ್ಬರನ್ನೇ ಕೇಳಿ ಗುಂಡು ಹೊಡೆದಿರೋದು ಅವರು. ಅದನ್ನು ಮಹಿಳೆಯರೆಲ್ಲರೂ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರನ್ನೇ ಪ್ಯಾಂಟ್ ಬಿಚ್ಚಿ ಅದೆಲ್ಲ ನಾವು ಹೇಳಿದ್ದೀರಾ? ಅಲ್ಲ, ಅವ್ರು ಹೇಳಿರೋದು. ಮತ್ತೆ ಈಗ ತನಿಖೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಹೇಳುವಾಗ ಪಾಪ ಅವ್ರೇನು ಗಾಬರಿ ಆಗಿರ್ಬೋದು. ಆತ ನೋಡಿ, ಇವ್ರಿಗೆ ಮುಸ್ಲಿಂ ಬಿಟ್ಟು ಇವ್ರಿಗೆ ಏನೂ ಇಲ್ಲ ಈ ಕಾಂಗ್ರೆಸ್ ಅವ್ರಿಗೆ. ಸಿದ್ದರಾಮಯ್ಯ ಯುದ್ಧ ಬೇಡ ಅಂತಾರೆ. ಇನ್ನು ಅವ್ರು ಯಾರೋ ಅವನು ಲಾಡು ಫೇಲ್ಯೂರ್ ಅಂತಾರೆ. ದೇಶದ ಸೈನಿಕರೇ ಫೇಲ್ಯೂರ್ ಅಂದರೆ ಇವ್ರು ಯಾಕೆ ದೇಶದಲ್ಲಿ ಇರಬೇಕು? ದೇಶದ ಸೈನಿಕರ ಮೇಲೆ ನಂಬಿಕೆ ಇಲ್ಲ. ನಾವೆಲ್ಲ ದೇಶದ ಸೈನಿಕರ ಮೇಲೆ ನಂಬಿಕೆ ಇರೋದ್ರಿಂದ ಭಾರತದಲ್ಲಿ ಇರೋದು ನಾವು. ಎಂಟೈರ್ ನಮ್ಮ 140 ಕೋಟಿ ಭಾರತ ಸೈನಿಕರ ಮೇಲೆ ನಂಬಿಕೆ ವಿಶ್ವಾಸ ಇದೆ. ಅವರ ಇಂಟೆಲಿಜೆನ್ಸಿನೇ ಸರಿ ಇಲ್ಲ ಅಂತ ಹೇಳಿದ್ರೆ ಸೈನಿಕರಲ್ಲಿ ಇಂಟೆಲಿಜೆನ್ಸಿ ಮಾಡುವಂಥದ್ದು. ಅಲ್ಲಿನ ಸರ್ಕಾರ, ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದು, ಅವರು ಇಂಟೆಲಿಜೆನ್ಸಿ ಮಾಡುವಂಥದ್ದು. ಏಕಾಏಕಿ ಕೇಂದ್ರ ಸರ್ಕಾರದ ಮೇಲೆ ಹೇಳಿ ಈ ಥರ ತಿಮ್ಮಾಪುರೆ ಅಂತವರು, ಲಾಡ್ ಅಂತವರು, ಸಿದ್ದರಾಮಯ್ಯ ಅಂತವರು, ಇವ್ರಿಗೆ ಯಾವತ್ತು ಜ್ಞಾನ ದೇವರು ಬುದ್ಧಿ ಕೊಡ್ತಾನೋ. ಓಟ್ಗೋಸ್ಕರ ದೇಶ ಮುಖ್ಯ, ಓಟ್ ಮುಖ್ಯ ಅಲ್ಲ ಅಂತ ತಿಳ್ಕೊಳ್ಲಿಲ್ಲ ಅಂದರೆ ಇವ್ರಿಗೆ ಓಟ್ ಮುಖ್ಯ, ದೇಶ ಮುಖ್ಯ ಅಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ನೆನ್ನೆ ಸಿದ್ದರಾಮಯ್ಯನವ್ರಿಗೆ, ಇವ್ರಿಗೆಲ್ಲರಿಗೂ ಅಂಬಾಸಿಡರ್ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಬೇಕು. ಅಲ್ಲಿ ಚೆಂದಾಗಿ ಬಿರಿಯಾನಿ ಕೊಟ್ಟು ಇವ್ರಿಗೆ ರಾಜಾತಿಥ್ಯ ಕೊಡ್ತಾರೆ ಅಂತ ಒಂದು ಗಳು ಪಾಕಿಸ್ತಾನದಲ್ಲಿ ಇವ್ರ ಪರವಾಗಿ ಬರ್ತಾ ಇದೆ. ಈ ಕಾಂಗ್ರೆಸ್ ಅವ್ರ ಪರವಾಗಿ ಅಲ್ಲಿ ಇಡೀ ಅಲ್ಲಿನ ಮಾಧ್ಯಮ, ಇಲ್ಲಿನ ಮಾಧ್ಯಮ ಭಾರತದ ಪರವಾಗಿದ್ರೆ ಅಲ್ಲಿನ ಮಾಧ್ಯಮ ಈ ಕಾಂಗ್ರೆಸ್ ಅವ್ರ ಪರವಾಗಿದೆ. ಇಡೀ ಮಾಧ್ಯಮ ಅಂದರೆ ಅರ್ಥ ಆಯ್ತಲ್ಲ ಕಾಂಗ್ರೆಸ್ ಅವರ ಸ್ಥಿತಿ. ವೋಟ್ ಬಂದರೆ ಸಾಕು, ನಮ್ಮ ಅಧಿಕಾರ ಉಳಿದ್ರೆ ಸಾಕು ಅನ್ನೋ ಚಾಳಿ ಇವ್ರದ್ದು. ಬಿಡೋವರ್ಗು ನಿಜಕ್ಕೂ ಇವ್ರಿಗೆ ಬುದ್ಧಿ ಕಲ್ಸಕ್ಕೆ ಸಾಧ್ಯನೇ ಇಲ್ಲ. ಇವರು ಏನೇ ಮಾಡಿದ್ರು ಇವ್ರು ಕಾಂಗ್ರೆಸ್ DNA ಬರೆದ್ಬಿಟ್ಟಿದೆ. ದೇಶ ಒಡೆಯುವಂಥದ್ದು,
ದೇಶನ ಬೈಯೋವಂಥದ್ದು. ಆ ರಾಹುಲ್ ಗಾಂಧಿ ಹೋಗಿ ಬೇರೆ ದೇಶದಲ್ಲಿ ದೇಶನ ಬೈಯೋದು, ಇದು ಇವ್ರ ಜನ್ಮದಲ್ಲೇ ಬಂದ್ಬಿಟ್ಟಿದೆ. ಇವ್ರ ಬುದ್ಧಿ ಕಲಿಯಕ್ಕೆ ಸಾಧ್ಯನೇ ಇಲ್ಲ. ಜನ ಪಾಠ ಕಲಿಸ್ಬೇಕು ಅವ್ರಿಗೆ. ಎರಡನೇ ವಿಚಾರ, ಈಗ ಕೇಂದ್ರ ಸರ್ಕಾರದ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಜನಿವಾರ ಮತ್ತೆ ಮಂಗಳಸೂತ್ರ ವಿಚಾರವಾಗಿ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಅಂದ್ರೆ ನಾಳೆ ನಡೆಯುವಂತ ಪರೀಕ್ಷೆಗೆ ಜನಿವಾರ ಮತ್ತೆ ಮಂಗಳಸೂತ್ರ ಬೇಡ ಅಂತ ಇದೆ. ಅದಕ್ಕೆ ನೀವೇನಾದ್ರೂ ಕೇಂದ್ರ ಸರ್ಕಾರ ಆಗಿರ್ಬೋದು RRBಗೆ ಒಂದು ಸೂಚನೆ, ಮನವಿ? ತಪ್ಪದು. ಯಾವುದೇ ಆದರೂ ಈ ಥರ ಮಂಗಳಸೂತ್ರ ಜನಿವಾರ ತೆಗೆಯುವಂಥದ್ದು, ಆ ಥರ ಮಾಡೋದು ಯಾರೇ ಮಾಡಿದ್ರು ಅದು ತಪ್ಪು. ಅದನ್ನು ನಾನು ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು. ಇಷ್ಟ ಆಗಿತ್ತು ಅಶೋಕ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರೋಧ ಪಕ್ಷದ ನಾಯಕರಾದ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವ್ರ ಜೊತೆ ಇದ್ದೀನಿ. ಸರ್, ನಿನ್ನೆ ಮಿನಿಸ್ಟರ್ ಒಬ್ಬರು ಕಾಂಗ್ರೆಸ್ ಗವರ್ಮೆಂಟ್ ಇಂದ RB ತಿಮ್ಮಾಪುರ ಅವ್ರು ಹೇಳ್ತಾರೆ, ಧರ್ಮವನ್ನ ವಿಚಾರಣೆ ಮಾಡಿ ಗುಂಡೊಡ್ದಿಲ್ಲ, ಅಷ್ಟು ಟೈಮೂ ಇರಲ್ಲ, ಇದಕ್ಕೆ ರಾಜಕೀಯ ಬಣ್ಣವನ್ನ ಕಟ್ಟೋದು ಬೇಡ ಅಂತ. ಅಲ್ಲಿಗೆ ಇವರು ಬಿಜೆಪಿಯನ್ನ ವಿರೋಧ ಮಾಡೋ ಬರದಲ್ಲಿ ಒಂದು ಮಹಿಳೆ ಒಪ್ಕೊಂಡಿದ್ದಾರೆ, ನನ್ನ ಗಂಡನಿಗೆ ಈ ತರ ಧರ್ಮವನ್ನ ಕೇಳಿದ್ರು, ಜಾತಿಯನ್ನ ಕೇಳಿದ್ರು ಅಂತ. ದೇಶದ ವಿರುದ್ಧ ಮಾತಾಡ್ತಾ ಇದಾರೆ ಅಂತ ಅನಿಸ್ತಾ ಇಲ್ವಾ? ದೇಶದಲ್ಲಿರೋಂಥ ಎಲ್ಲ ಚಾನಲ್ಲು, ಎಲ್ಲ ಪತ್ರಿಕೆ, ಯಾವುದೋ ಒಂದು ಚಾನಲ್ ಆದರೆ ಏನಪ್ಪ ಹಂಗೆ ಮಾಡಿದ್ದಾರೆ ಅನ್ಬೇಕು. ದೇಶದಲ್ಲಿರೋಂಥ ಒಂದು ಸಾವಿರಾರು ಅಂದರೆ ಒಂದು 10,000 ಚಾನಲ್ ಇರ್ಬೋದು, ಅಷ್ಟೂ ಕೂಡ ಬಿತ್ತರ ಮಾಡಿದ್ದಾರೆ. ತಿಮ್ಮಾಪುರ್ಗೆ ಒಬ್ಬನಿಗೆ ಕಿವಿ ಕೇಳಿಸಿಲ್ಲ, ಕಣ್ಣು ಕಾಣಿಸಿಲ್ಲ ಅಷ್ಟೇ. ಇಂಥ ಕಣ್ಣಿಲ್ದ ಕಿವಿಲ್ದ ಇರೋವಂಥ ಧರ್ಮದ ಬಗ್ಗೆ ಅವೇಳನ ಆದಾಗೂ ಕೂಡ ಈ ಥರ ಮಾತಾಡೋವಂಥದ್ದು, ಒಬ್ಬ ಮಂತ್ರಿಯಾಗಿ ಅವ್ರಿಗೆ ಮಾಹಿತಿ ತಗೊಂಡು ಮಾತಾಡಬೇಕು. ಏಕಾಏಕಿ ಹಿಂಗೆ ಮಾತಾಡಿ ಹಿಂದೂ ಧರ್ಮದ ಒಂದು ಬಗ್ಗೆ ಮಾತಾಡೋವಂಥದ್ದು, ಅಲ್ಲಿ ಕೇಳಿ ಧರ್ಮಕ್ಕೆ ಅವ್ರು ಬಂದು ಮೊದಲೇ ಸೆಟ್ಲ್ ಆಗಿದ್ದಾರೆ. ಏನು ನಿಧಾನವಾಗಿ ಒಬ್ಬೊಬ್ಬರನ್ನೇ ಕೇಳಿ ಗುಂಡು ಹೊಡೆದಿರೋದು ಅವರು. ಅದನ್ನು ಮಹಿಳೆಯರೆಲ್ಲರೂ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರನ್ನೇ ಪ್ಯಾಂಟ್ ಬಿಚ್ಚಿ ಅದೆಲ್ಲ ನಾವು ಹೇಳಿದ್ದೀರಾ? ಅಲ್ಲ, ಅವ್ರು ಹೇಳಿರೋದು. ಮತ್ತೆ ಈಗ ತನಿಖೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಹೇಳುವಾಗ ಪಾಪ ಅವ್ರೇನು ಗಾಬರಿ ಆಗಿರ್ಬೋದು. ಆತ ನೋಡಿ, ಇವ್ರಿಗೆ ಮುಸ್ಲಿಂ ಬಿಟ್ಟು ಇವ್ರಿಗೇನೂ ಇಲ್ಲ. ಈ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯ ಯುದ್ಧ ಬೇಡ ಅಂತಾರೆ. ಇನ್ನು ಅವ್ರು ಯಾರೋ ಲಾಡು ಫೇಲೂರ್ ಅಂತಾರೆ. ದೇಶದ ಸೈನಿಕರೇ ಫೇಲೂರ್ ಅಂದರೆ ಇವ್ರು ಯಾಕೆ ದೇಶದಲ್ಲಿ ಇರಬೇಕು? ದೇಶದ ಸೈನಿಕರ ಮೇಲೆ ನಂಬಿಕೆ ಇಲ್ಲ. ನಾವೆಲ್ಲ ದೇಶದ ಸೈನಿಕರ ಮೇಲೆ ನಂಬಿಕೆ ಇರೋದ್ರಿಂದ ಭಾರತದಲ್ಲಿ ಇರೋದು. ನಾವು ಎಂಟೈರ್ ನಮ್ಮ 140 ಕೋಟಿ ಭಾರತ ಸೈನಿಕರ ಮೇಲೆ ನಂಬಿಕೆ, ವಿಶ್ವಾಸ ಇದೆ. ಅವರ ಇಂಟೆಲಿಜೆನ್ಸಿನೇ ಸರಿ ಇಲ್ಲ ಅಂತ ಹೇಳಿದ್ರೆ ಸೈನಿಕರಲ್ಲಿ ಇಂಟೆಲಿಜೆನ್ಸಿ ಮಾಡುವಂಥದ್ದು. ಅಲ್ಲಿನ ಸರ್ಕಾರ, ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದು, ಅವರು ಇಂಟೆಲಿಜೆನ್ಸಿ ಮಾಡುವಂಥದ್ದು. ಏಕಾಏಕಿ ಕೇಂದ್ರ ಸರ್ಕಾರದ ಮೇಲೆ ಹೇಳಿ ಈ ಥರ ತಿಮ್ಮಾಪುರೆ ಅಂತವರು, ಲಾಡ್ ಅಂತವರು, ಸಿದ್ದರಾಮಯ್ಯ ಅಂತವರು, ಇವ್ರಿಗೆ ಯಾವತ್ತು ಜ್ಞಾನ ದೇವರು ಬುದ್ಧಿ ಕೊಡ್ತಾನೋ. ಓಟ್ಗೋಸ್ಕರ ದೇಶ ಮುಖ್ಯ, ಓಟ್ ಮುಖ್ಯ ಅಲ್ಲ ಅಂತ ತಿಳ್ಕೊಳ್ಳಿಲ್ಲ ಅಂದರೆ ಇವ್ರಿಗೆ ಓಟ್ ಮುಖ್ಯ, ದೇಶ ಮುಖ್ಯ ಅಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ನೆನ್ನೆ, ಸಿದ್ದರಾಮಯ್ಯನವ್ರಿಗೆ ಇವ್ರಿಗೆಲ್ಲರಿಗೂ ಅಂಬಾಸಿಡರ್ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಬೇಕು. ಅಲ್ಲಿ ಚೆಂದಾಗಿ ಬಿರಿಯಾನಿ ಕೊಟ್ಟು ಇವ್ರಿಗೆ ರಾಜಾತಿಥ್ಯ ಕೊಡ್ತಾರೆ ಅಂತ ಒಂದು ಗಳು ಪಾಕಿಸ್ತಾನದಲ್ಲಿ ಇವ್ರ ಪರವಾಗಿ ಬರ್ತಾ ಇದೆ. ಈ ಕಾಂಗ್ರೆಸ್ ಅವ್ರ ಪರವಾಗಿ ಅಲ್ಲಿ ಇಡೀ ಅಲ್ಲಿನ ಮಾಧ್ಯಮ, ಇಲ್ಲಿನ ಮಾಧ್ಯಮ ಭಾರತದ ಪರವಾಗಿದ್ರೆ ಅಲ್ಲಿನ ಮಾಧ್ಯಮ ಈ